ಇಂಡಿಯಾದಲ್ಲಿ ಚೈಲ್ಡ್ ಲೇಬರ್ ಆ್ಯಕ್ಟ್ ಪ್ರಕಾರ 18 ಇಯರ್ಸ್ಗಿನ್ನ ಕಮ್ಮಿ ಇರೋ ಮೈನರ್ಸ್ ಹತ್ರ ಕೆಲಸ ಮಾಡಿಸೋದೇ ಇಲ್ಲೀಗಲ್. ಅಂಥದ್ರಲ್ಲಿ 5 ಇಯರ್ಸ್ಗಿನ್ನ ಕಮ್ಮಿ ಇರೋ 33 ಮೈನರ್ ಬಾಯ್ಸ್ ವೀಡಿಯೋಸ್ನ ಚೈಲ್ಡ್ ಪೋರ್ನೋಗ್ರಫಿಗೆ ಯೂಸ್ ಮಾಡ್ಕೊಂಡಿರೋದು ಎಷ್ಟು ದೊಡ್ಡ ಕ್ರೈಮ್. ಇದೇ ಉತ್ತರ ಪ್ರದೇಶದ ಪೋಕ್ಸೋ ಕೋರ್ಟ್ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಕರೆದಿರೋ ಬಾಂದಾ ಫೈಲ್ಸ್. ಆ್ಯಂಡ್ ಇದು ಇಂಡಿಯನ್ ಎಪ್ಸ್ಟೀನ್ ಫೈಲ್ಸ್. ಫೆಬ್ರವರಿ 20, 2026 ಉತ್ತರ ಪ್ರದೇಶಲ್ಲಿರೋ ಬಾಂದಾ ಡಿಸ್ಟಿಕ್ನ ಪೋಕ್ಸೋ ಕೋರ್ಟ್ ರಾಮ್ ಭವನ್ ಆ್ಯಂಡ್ ದುರ್ಗಾವತಿ ಅನ್ನೋ ಈ ಕಪಲ್ಗೆ ಡೆತ್ ಸೆಂಟೆನ್ಸ್ ಅಂದರೆ ಮರಣದಂಡನೆ ಅನ್ನೋ ವರ್ಡಿಕ್ಟ್ನ ಪಾಸ್ ಮಾಡತ್ತೆ. ಒಬ್ಬ ಎಕ್ಸ್ ಗೌರ್ಮೆಂಟ್ ಜೆಇ ಅವನ ಹೆಂಡತಿ ಜೊತೆ ಸೇರಿಕೊಂಡು ಎಪ್ಸ್ಟೀನ್ ಫೈಲ್ಸ್ ಥರ ಬಾಂದಾ ಫೈಲ್ಸ್ ಅನ್ನೋ ಒಂದು ದೊಡ್ಡ ಮೈನರ್ ಸೆಕ್ಸ್ ಟ್ರಾಫಿಕಿಂಗಲ್ಲಿ ಇನ್ವಾಲ್ವ್ ಆಗಿದ್ರು. ಇಡೀ ಬಾಂದಾ ಡಿಸ್ಟಿಕ್ಗೆ ನಡ್ಗೋ ಹಾಗೆ ಮೈನರ್ಸ್ನ ಇಟ್ಕೊಂಡು ಅಲ್ಲೊಂದು ಇಲ್ಲೀಗಲ್ ಸೆಕ್ಸ್ ರ್ಯಾಕೆಟ್ನ ಶುರು ಮಾಡ್ಕೊಂಡಿದ್ರು. ಆ್ಯಂಡ್ ಈ ಕೆಲಸಕ್ಕೆ ಅವ್ರು ಯೂಸ್ ಮಾಡ್ಕೊಳ್ತಿದ್ದು 5 ಇಯರ್ಸ್ಗಿನ್ನ ಕಮ್ಮಿ ಇರೋ ಪುಟ್ಟ ಮೈನರ್ಸ್ನ. ಈ ಇಲ್ಲೀಗಲ್ ರ್ಯಾಕೆಟ್ನ ಕಂಡುಹಿಡಿದು ಇವ್ರುಗಳನ್ನ ಲಾ ಮುಂದೆ ತಂದು ನಿಲ್ಲಿಸಿ ಇವ್ರಿಗೆ ಶಿಕ್ಷೆ ಕೊಡಿಸಿದ ರೀತಿ ನೋಡಿದ್ರೆ ನಮಗೆ ನಮ್ಮ ಲಾ ಸಿಸ್ಟಮ್ ಮೇಲೆ ರೆಸ್ಪೆಕ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಈ ವಿಡಿಯೋ ಎಂಡಲ್ಲಿ ಹೇಗೆ ನಮ್ಮ CBI ಹೀರೋಯಿಕ್ ಆಗಿ ಈ ಕೇಸ್ನ ಸಾಲ್ವ್ ಮಾಡಿದ್ರು ಅನ್ನೋದನ್ನ ನೋಡೋಣ. ಥ್ರಿಲ್ಲಿಂಗ್ ಆಗಿರುತ್ತೆ, ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ವೆಲ್ಕಮ್ ಟು ಹೂ ಡನ್ ಇಟ್. ಇದು ಕ್ರೈಮ್ ಟೇಲ್ಸ್ ಬೈ ರಮ್ಯಾ. ಬಾಂದಾ ಡಿಸ್ಟಿಕ್. ರಾಮ್ ಭವನ್ ಅನ್ನೋ ಒಬ್ಬ ಎಕ್ಸ್ ಜೂನಿಯರ್ ಇಂಜಿನಿಯರ್ ಅವನ ವೈಫ್ ದುರ್ಗಾವತಿ ಜೊತೆ ಒಂದು ಹ್ಯಾಪಿ ಲೈಫ್ನ ಲೀಡ್ ಮಾಡ್ತಿರ್ತಾನೆ. ಅವರಿಬ್ಬರು ತುಂಬಾ ಫ್ರೆಂಡ್ಲಿ ನೇಚರ್ಡ್ ಕಪಲ್ಸ್. ಆ್ಯಂಡ್ ಅವ್ರ ಮನೇಲಿ ಮೈನರ್ಸ್ ಆಟ ಆಡೋವಂಥ ಎಷ್ಟೋ ಟಾಯ್ಸ್ಗಳಿರುತ್ತೆ. ಅದರಿಂದಾನೇ ಅಕ್ಕಪಕ್ಕದಲ್ಲಿರೋ ನೇಬರ್ಸ್ ಮಕ್ಕಳು ಅವ್ರ ಮನೆಗೆ ಹೋಗೋದಕ್ಕೆ ತುಂಬಾ ಇಷ್ಟಪಡ್ತಿರ್ತಾರೆ. ಆ ಮೈನರ್ಸ್ನ ಅಟ್ರ್ಯಾಕ್ಟ್ ಮಾಡೋದಕ್ಕೆ ಅಂತಲೇ ಟಾಯ್ಸ್ನ, ಚಾಕ್ಲೇಟ್ಸ್ನ ಗಿಫ್ಟಾಗಿ ಕೊಟ್ಟು ಆಸೆ ತೋರಿಸಿ ಆ ಮೈನರ್ಸ್ನ ಅವ್ರ ಮನೆ ಒಳಗಡೆ ಕರ್ಕೊಳ್ತಿರ್ತಾರೆ. ಹಾಗೆ ಆ ಮನೆ ಒಳಗಡೆ ಹೋಗ್ತಿದ್ದ ಮೈನರ್ಸ್ನ ಹೇಗೆಲ್ಲ ಮಿಸ್ಯೂಸ್ ಮಾಡ್ಕೊಳ್ತಿದ್ರು, ಹೇಗೆಲ್ಲ ಅವ್ರನ್ನ ನಡೆಸ್ಕೊಳ್ತಿದ್ರು ಅಂತ ನೋಡಿದ್ರೆ ನಮ್ಮ ಕಣ್ಣಲ್ಲಿ ಖಂಡಿತ ನೀರು ಬರುತ್ತೆ. ಹಾಗೆ ಆ ಮನೆ ಒಳಗಡೆ ಹೋಗಿ ಆಚೆ ಬರ್ತಿದ್ದ ಮೈನರ್ಸ್ಗೆ ಒಂದು ಟ್ರಾಮಾನೇ ಕ್ರಿಯೇಟ್ ಆಗ್ತಿರುತ್ತೆ. ಬಾಡಿಲಿ ಎನರ್ಜಿ ಕಳ್ಕೊಳ್ಳೋದಷ್ಟೇ ಅಲ್ಲದೆ ಆ ಮೈನರ್ಸ್ನ ಮೈಂಡ್ ಕೊಲ್ಯಾಪ್ಸ್ ಆಗಿರ್ತಿತ್ತು. ಭಯ ಅನ್ನೋದು, ರಿಜೆಕ್ಷನ್ ಅನ್ನೋದು ಅವರಲ್ಲಿ ತುಂಬಾ ಕಾಮನ್ ಆಗೋಗ್ತಿತ್ತು. ಅಷ್ಟಕ್ಕೂ ಈ ಪುಟ್ಟ ಮೈನರ್ಸ್ನ ಇಟ್ಕೊಂಡು ಆ ಮನೆ ಒಳಗಡೆ ಅವ್ರು ಮಾಡ್ತಿದ್ದಂಥ ಕೆಲಸ ಏನು ಅಂತ ಗೊತ್ತಾದರೆ ನೀವು ಕೂಡ ನಡುಗ್ತೀರ. ಮೈನರ್ಸ್ ಒಳಗಡೆ ಬರ್ತಿದ್ದಂಗೆ ಅವ್ರಿಗೆ ತಿನ್ನೋದಕ್ಕೆ, ಕುಡಿಯೋದಕ್ಕೆ ಏನಾದರೂ ಕೊಟ್ಟು ಕಾಮ್ ಮಾಡಿ ಈ ಮೈನರ್ಸ್ನ ದುರ್ಗಾವತಿ ಆ್ಯಂಡ್ ರಾಮ್ ಭವನ್ಗೆ ಯೂಸ್ ಮಾಡ್ಕೊಳ್ತಿರ್ತಾರೆ. 47 ಇಯರ್ಸ್ ದುರ್ಗಾವತಿ, 50 ಇಯರ್ಸ್ ರಾಮ್ ಭವನ್ ಆಗಿ ಈ ಮೈನರ್ಸ್ ಜೊತೆ ಸೆಕ್ಸಲ್ಲಿ ಇನ್ವಾಲ್ವ್ ಆಗ್ತಿದ್ರು. ಮನ್ಸಿಗೆ ಬಂದಂಗೆ ಆ ಮೈನರ್ಸ್ನ ಯೂಸ್ ಮಾಡ್ಕೊಳ್ತಿದ್ರು. ಅಷ್ಟೇ ಅಲ್ಲದೆ ಅದನ್ನೆಲ್ಲ ಫೋಟೋಸ್ ತೆಗೆದು ವೀಡಿಯೋಸ್ ಮಾಡಿ ಆ ಫೋಟೋಸ್ ಆ್ಯಂಡ್ ವೀಡಿಯೋಸ್ನ ಡಾರ್ಕ್ ವೆಬ್ಬಲ್ಲಿ ಅಪ್ಲೋಡ್ ಮಾಡಿ ಅದರಿಂದ ದುಡ್ಡು ಸಂಪಾದನೆ ಮಾಡ್ತಿರ್ತಾರೆ. ಪಾಪ ಈ ಮೈನರ್ಸ್ಗೆ ಆ ಅಂಕಲ್ ಆಂಟಿ ಏನು ಮಾಡ್ತಿದ್ದಾರೆ ಅನ್ನೋದು ಕೂಡ ಅರ್ಥ ಆಗ್ತಿರ್ಲಿಲ್ಲ. ಆ ಪೇಯ್ನಲ್ಲಿ ಕುಗ್ಗಿ ಹೋಗ್ತಿದ್ರು. ಅಷ್ಟೇ ಅಲ್ಲದೆ ಈ ವಿಷಯ ಎಲ್ಲಾದರೂ ಆಚೆ ಹೇಳಿದ್ರೆ ನಿನ್ನ ಕೊಂದು ಬಿಡ್ತೀನಿ ಅಂತ ಆ ಮೈನರ್ಸ್ಗೆ ಹೆದರಿಸ್ತಿರ್ತಾರೆ ಈ ಕಪಲ್ಸ್. ಆಚೆ ಹೇಳ್ಕೊಳ್ಳೋದಕ್ಕೂ ಆಗದೆ, ಅನುಭವಿಸೋದಕ್ಕೂ ಆಗದೆ ಎಷ್ಟೋ ಮೈನರ್ಸ್ ಟ್ರೊಮಟೈಸ್ಡ್ ಆಗೋಗಿದ್ದಾರೆ. ಇಂಥ ಅಸಹ್ಯ ಕೆಲಸ ಮಾಡ್ತಿದ್ದ ಈ ಕಪಲ್ಸ್ ಒಟ್ಟು 33 ಮೈನರ್ ಬಾಯ್ಸ್ನ ಸೆಕ್ಷುಯಲಿ ಅಬ್ಯೂಸ್ ಮಾಡಿದ್ದಾರೆ. ಈ ಕಪಲ್ಸ್ಗೂ 2 ಮಕ್ಕಳಿದ್ದಾರೆ. ಆದರೆ ಎಲ್ಲೂ ಈ ಕೆಲಸಕ್ಕೆ ಆ ಮಕ್ಕಳನ್ನ ಯೂಸ್ ಮಾಡ್ಕೊಂಡಿಲ್ಲ. ಬೇರೆಯವ್ರ ಮಕ್ಕಳನ್ನ ಅವ್ರ ಆಸೆ ತೀರಿಸ್ಕೊಳ್ಳೋದಕ್ಕೋಸ್ಕರ, ದುಡ್ಡು ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ವಸ್ತು ಥರ ಯೂಸ್ ಮಾಡ್ಕೊಂಡಿದ್ದಾರೆ. ಇವರು ಮೈನರ್ಸ್ನ ಸೆಕ್ಷುಯಲಿ ಅಬ್ಯೂಸ್ ಮಾಡಿ ವಿಡಿಯೋಸ್ ತೆಗೆದು ಆ ವಿಡಿಯೋಸ್ನ ಡಾರ್ಕ್ ವೆಬ್ಬಲ್ಲಿ ಅಪ್ಲೋಡ್ ಮಾಡ್ತಿದ್ದಿದ್ದು ಆಲ್ಮೋಸ್ಟ್ 47 ಕಂಟ್ರೀಸ್ಗೆ ರೀಚ್ ಆಗ್ತಿತ್ತು. ಒಟ್ಟು 10 ಇಯರ್ಸ್
2010ನಿಂದ 2020ವರೆಗೂ ಈ ಒಂದು ನೀಚ ಕೆಲಸನ ಮಾಡ್ಕೊಂಡು ಬಂದಿದ್ದಾರೆ ಈ ಕಪಲ್ಸ್. 2020ನಲ್ಲಿ CBI ಕೆಲವೊಂದು ಬೇಸ್ ಎವಿಡೆನ್ಸ್ನ ಕಲೆಕ್ಟ್ ಮಾಡಿಕೊಂಡು ಇವರಿಬ್ಬರನ್ನ ಅರೆಸ್ಟ್ ಮಾಡ್ತಾರೆ. 5 years ಜೈಲ್ ಸೆಂಟೆನ್ಸ್ನ ಕೂಡ ಇವರಿಬ್ಬರು ಅನುಭವಿಸಿದ್ದಾರೆ. ಫೆಬ್ರವರಿ 20, 2026ಅಲ್ಲಿ ಬಾಂದಾ ಡಿಸ್ಟಿಕ್ನ ಪೋಕ್ಸೋ ಕೋರ್ಟಲ್ಲಿ ಇವ್ರು ಮಾಡ್ತಿದ್ದಂಥ ಎಲ್ಲ ಇಲ್ಲೀಗಲ್ ಸೆಕ್ಸ್ ರ್ಯಾಕೆಟ್ ಎವಿಡೆನ್ಸ್ ಸಮೇತ ಪ್ರೂವ್ ಆಗತ್ತೆ. ಮೈನರ್ಸ್ ಮೇಲೆ ಸೆಕ್ಷುಯಲಿ ಅಸಾಲ್ಟ್ ಮಾಡಿ ಆ ಮೈನರ್ಸ್ ವಿಡಿಯೋಸ್ನ ಚೈಲ್ಡ್ ಪೋರ್ನೋಗ್ರಫಿಗೆ ಯೂಸ್ ಮಾಡಿಕೊಂಡು ಇಲ್ಲೀಗಲ್ ಅಬ್ಯೂಸಿವ್ ಆ್ಯಂಡ್ ಸೆಕ್ಷುಯಲ್ ಕಂಟೆಂಟ್ನ ರೆಕಾರ್ಡ್ ಮಾಡಿ ಅದನ್ನು ಡಾರ್ಕ್ ವೆಬ್ಬಲ್ಲಿ ಅಪ್ಲೋಡ್ ಮಾಡ್ತಿದ್ದಿದ್ದ ಕ್ರೈಮ್ ಮೇಲೆ ಇವರಿಬ್ಬರಿಗೆ ಪೋಕ್ಸೋ ಆ್ಯಕ್ಟ್, ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸಸ್ ಆ್ಯಕ್ಟ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆ್ಯಕ್ಟ್ 2000 ಪ್ರಕಾರ ಪೋಕ್ಸೋ ಕೋರ್ಟ್ ಆಫ್ ಬಾಂದಾ ಡಿಸ್ಟ್ರಿಕ್ಟ್ ಡೆತ್ ಸೆಂಟೆನ್ಸ್ ಅನ್ನೋ ವರ್ಡಿಕ್ಟ್ನ ಪಾಸ್ ಮಾಡುತ್ತೆ. ಆ್ಯಂಡ್ ಈ ಕೇಸಲ್ಲಿ ವಿಕ್ಟಿಮ್ಸ್ ಆಗಿದ್ದ 33 ಮೈನರ್ ಬಾಯ್ಸ್ಗೆ 10 lakh rupees ಕಾಂಪನ್ಸೇಷನ್ ಕೂಡ ಕೊಡುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆ ಮೈನರ್ಸ್ಗೆ ಬೇಕಾಗಿರೋ ರಿಹ್ಯಾಬಿಲಿಟೇಷನ್ ಆ್ಯಂಡ್ ಸೈಕೊಲಾಜಿಕಲ್ ಸಪೋರ್ಟ್ನ ಕೂಡ ಕೊಡ್ತೀವಿ ಅಂತ ಕೋರ್ಟ್ ಒಪ್ಕೊಂಡಿದೆ. ಡೆತ್ ಸೆಂಟೆನ್ಸ್ ಅಂತ ಪೋಕ್ಸೋ ಕೋರ್ಟ್ ಏನೋ ವರ್ಡಿಕ್ಟ್ನ ಪಾಸ್ ಮಾಡಾಯಿತು. ಆದರೆ ಈ ಕನ್ವಿಕ್ಟ್ಸ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ನ ಅಪ್ರೋಚ್ ಮಾಡ್ಬೋದು. ಆರ್ ಆರ್ಟಿಕಲ್ 72 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಮರ್ಸಿ ಪಿಟಿಷನ್ ಅನ್ನೋದನ್ನು ಕೂಡ ಫೈಲ್ ಮಾಡ್ಬೋದು. ಆದರೆ ಇವ್ರು ಮಾಡಿರೋಂಥ ಕ್ರೈಮು ಮೈನರ್ಸ್ ಮೇಲೆ ಡೈರೆಕ್ಟಾಗಿ ಆರ್ ಇಂಡೈರೆಕ್ಟಾಗಿ ಇಂಪೋಸ್ ಆಗಿರೋದ್ರಿಂದ ಇವರು ಸುಪ್ರೀಂ ಕೋರ್ಟಿಂದ ಕೂಡ ತಪ್ಪಿಸ್ಕೊಳ್ಳೋ ಚಾನ್ಸೇ ಇಲ್ಲ. ಯಾಕೆ ಅಂದರೆ ಗಿಲ್ಟಿ ಶುಡ್ ಆಲ್ವೇಸ್ ಬಿ ಪನಿಷ್ಡ್ ಅಲ್ವಾ. ನಮ್ಮ CBI ಟೀಮ್ ಹಾಕಿದ ಎಫರ್ಟ್ ಆ್ಯಂಡ್ ಅವ್ರ ಪ್ರೆಸೆನ್ಸ್ ಆಫ್ ಮೈಂಡಿಂದ ಇಷ್ಟು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ನ ಗುಟ್ಟಾಗಿ ನಡೆಸ್ತಿದ್ದಂಥ ಇವರಿಬ್ಬರು ಸೀಕ್ರೆಟ್ ರಿವೀಲ್ ಆಗಿ ಇವತ್ತು ಜೈಲ್ ಸೆಂಟೆನ್ಸ್ನ ಅನುಭವಿಸ್ತಿದ್ದಾರೆ. ಈ ಕೇಸ್ನ ರಿಸರ್ಚ್ ಟೈಮಲ್ಲಿ ಹಿರೋಯಿಕ್ ಆ್ಯಂಡ್ ಗೂಸ್ ಬಂಪ್ಸ್ ಮೂಮೆಂಟ್ ಅನಿಸಿದ್ದು ಇದೆ. ಕಂಟೆಂಟ್ ಮಾಡ್ರೇಷನ್ಗೋಸ್ಕರ ಇಂಟರ್ನ್ಯಾಷನಲ್ ಸೈಬರ್ ಮಾನಿಟರಿಂಗ್ ಟೀಮ್ ಅವರು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಆ್ಯಂಡ್ ವೆಬ್ಸೈಟಲ್ಲಿ ವಲ್ಗರ್ ಆಗಿ ಇಲ್ಲೀಗಲ್ ಆಗಿ ಬೇರೆಯವ್ರಿಗೆ ಪ್ರಾಬ್ಲಮ್ ಮಾಡೋ ಥರ, ಬೇರೆಯವ್ರಿಗೆ ಅವಮಾನ ಮಾಡೋ ಥರ ಇರುವಂಥ ಕಂಟೆಂಟ್ಸ್ನ ಸರ್ಚ್ ಮಾಡಿ ಡಿಲೀಟ್ ಮಾಡೋ ಟೈಮಲ್ಲಿ ಈ ಚೈಲ್ಡ್ ಎಕ್ಸ್ಪ್ಲಾಯ್ಟೇಷನ್ ವೀಡಿಯೋಸ್ ಅವ್ರಿಗೆ ಸಿಕ್ಕಿದೆ. ಈ ವಿಡಿಯೋ ಫೈಲ್ಸ್ನ ಲಿಂಕ್ ಮಾಡೋಂಥ ಡಿಜಿಟಲ್ ಅಕೌಂಟ್ನ ಟ್ರೇಸ್ ಮಾಡಿದ್ರೆ ಅದು ತೋರಿಸಿದ್ದು ನಮ್ಮ ಇಂಡಿಯಾದ ಉತ್ತರ ಪ್ರದೇಶಲ್ಲಿರೋ ಬಾಂದಾ ಡಿಸ್ಟಿಕ್ನ ರಾಮ್ ಭವನ್ ಆ್ಯಂಡ್ ದುರ್ಗಾವತಿ ಅವ್ರ ಮನೇನ. CBI ಸರ್ವೇಲೆನ್ಸ್ ನಡೆಸಿ ಕೆಲವೊಂದು ಡಿಜಿಟಲ್ ಎವಿಡೆನ್ಸ್ನ ಕಲೆಕ್ಟ್ ಮಾಡಿಕೊಂಡು ಇವ್ರ ಮನೆ ಮೇಲೆ ಸರ್ಚ್ ರೈಡ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಅಲ್ಲಿ ಮೊಬೈಲ್ ಫೋನ್ಸ್, ಲ್ಯಾಪ್ಟಾಪ್ಸ್, ಈ ಮೈನರ್ಸ್ನ ಅಸಾಲ್ಟ್ ಮಾಡಿ ಸೇವ್ ಮಾಡಿದ್ದಂಥ ಸ್ಟೋರೇಜ್ ಡಿವೈಸಸ್ ಎಲ್ಲನೂ ಸಿಗುತ್ತೆ. ಇದನ್ನೆಲ್ಲ ಹ್ಯಾಂಡ್ ಓವರ್ ಮಾಡಿಕೊಂಡು 33 ಮೈನರ್ ಬಾಯ್ಸ್ ಇನ್ಫಾರ್ಮೇಷನ್ನ ಕೂಡ ಕಲೆಕ್ಟ್ ಮಾಡ್ಕೊಳ್ತಾರೆ. ಎಲ್ಲ ಎವಿಡೆನ್ಸ್ನು ಕಲೆಕ್ಟ್ ಮಾಡಿಕೊಂಡು ನವೆಂಬರ್ 18, 2020ನಲ್ಲಿ CBI ರಾಮ್ ಭವನ್ ಆ್ಯಂಡ್ ದುರ್ಗಾವತಿನ ಅರೆಸ್ಟ್ ಮಾಡ್ತಾರೆ. 5 years ಜೈಲ್ ಸೆಂಟೆನ್ಸ್ ಕೂಡ ಅನುಭವಿಸ್ತಾರೆ. ಆದರೆ ಇನ್ವೆಸ್ಟಿಗೇಷನ್ ಟೈಮಲ್ಲಿ CBI ಟೀಮ್ಗೆ ಇನ್ನೊಂದು ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅಪ್ಪಿತಪ್ಪಿ ಈ ಚೈಲ್ಡ್ ಎಕ್ಸ್ಪ್ಲಾಯ್ಟೇಷನ್ ವಿಷಯ ವಿಕ್ಟಿಮ್ಸ್ ಮನೆಗಳಲ್ಲಿ ಗೊತ್ತಾಗೋದ್ರೆ ಆ ಮನೆಯವ್ರಿಗೆ ಸ್ವಲ್ಪ ದುಡ್ಡು ಕೊಡೋದು, ಇಲ್ಲ ಆ ಮನೆಯವ್ರನ್ನ ಯಾರನ್ನಾದರೂ ಕೊಂದು ಬಿಡ್ತೀನಿ ಅಂತ ಹೆದರಿಸಿ ಈ ವಿಷಯ ಇಷ್ಟು ವರ್ಷ ಆಚೆ ಬರ್ದಿರೋ ಹಾಗೆ ಈ ಕಪಲ್ಸ್ ನೋಡ್ಕೊಂಡಿರ್ತಾರೆ. ಪೋಕ್ಸೋ ಕೋರ್ಟ್ ಆಫ್ ಬಾಂದಾ ಡಿಸ್ಟ್ರಿಕ್ಟ್ ಈ ಕೇಸ್ನ ರೇರೆಸ್ಟ್ ಆಫ್ ದ ರೇರ್ ಕೇಸ್ ಅಂತ ಕನ್ಸಿಡರ್ ಮಾಡಿ ಇಂಥ ನೀಚ ಕೆಲಸ ಮಾಡಿದಂಥ ಇವರಿಬ್ಬರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳ್ಬಾರ್ದು ಅಂತ ಇವ್ರಿಗೆ ಡೆತ್ ಸೆಂಟೆನ್ಸ್ ಅನ್ನೋ ವರ್ಡಿಕ್ಟ್ನ ಪಾಸ್ ಮಾಡಿದೆ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ ಈ ಕೇಸ್ ಪಬ್ಲಿಕ್ಗೆ ಗೊತ್ತಾದಾಗ ಆಲ್ಮೋಸ್ಟ್ 74 ವಿಟ್ನೆಸ್ ಬಂದು ಇವ್ರ ಆಪೋಸಿಟ್ ಆಗಿ ಮಾತಾಡ್ತಾರೆ. ನನ್ಗನ್ಸಿದ್ದೇನು ಅಂದರೆ ಫಸ್ಟ್ 2ನೇ ಮಗುಗೋ ಅಥವಾ 3ನೇ ಮಗುಗೋ ಹೀಗಾದಾಗಲೇ ಧೈರ್ಯವಾಗಿ ಲಾ ಮುಂದೆ ಬಂದು ನಿಂತಿದ್ರೆ ಮಿಕ್ಕಿದ ಮಕ್ಕಳು ಫಿಸಿಕಲಿ ಆ್ಯಂಡ್ ಮೆಂಟಲಿ ಎಕ್ಸ್ಪ್ಲಾಯ್ಟ್ ಆಗೋದನ್ನು ತಪ್ಪಿಸ್ಬೋದಿತ್ತು. ಎಲ್ಲೇ ಅನ್ಯಾಯ ನಡೆದ್ರೂ ಅದಕ್ಕೆ ರಿಯಾಕ್ಟ್ ಆಗೋದಷ್ಟೇ ಅಲ್ಲದೆ ಅದನ್ನು ರಿಪೋರ್ಟ್ ಮಾಡಿ ಲಾ ಮುಂದೆ ತಂದು ನಿಲ್ಲಿಸೋ ಅಂತ ನಾವು ಮಾಡೋ ಒಂದು ಪ್ರಯತ್ನ ನಮ್ಮ ಸುತ್ತಮುತ್ತ ನಡೆಯೋ ಎಷ್ಟೋ ಕ್ರೈಮ್ಸ್ನ ನಿಲ್ಲಿಸ್ಬೋದು. ಇಂಡಿಯಾದಲ್ಲಿ ನಾವು ಮಕ್ಕಳನ್ನ ದೇವರು ಅಂತ ಟ್ರೀಟ್ ಮಾಡ್ತೀವಿ. ಯಾಕೆ ಅಂದರೆ ಕೆಟ್ಟದು ಅವ್ರಿಗೇನೂ ಗೊತ್ತಿರಲ್ಲ. ಅಂಥ ಸೂಕ್ಷ್ಮ ಮನಸ್ಸಿರೋ ಪುಟ್ಟ ಮೈನರ್ಸ್ ಮೇಲೆ ಸೆಕ್ಷುಯಲಿ ಅಸಾಲ್ಟ್ ಮಾಡೋದು ಅಂದರೆ ಇಟ್ಸ್ ಸೋ ಶೇಮ್ಫುಲ್. ನನಗನ್ಸೋದೇನು ಅಂದರೆ ಇಷ್ಟು ಕೆಟ್ಟ ಕೆಲಸ ಮಾಡಿದಂಥ ರಾಮ್ ಭವನ್ ಆ್ಯಂಡ್ ದುರ್ಗಾವತಿಗೆ
ಶಿಕ್ಷೆ ಆಗಲೇಬೇಕು. ಆ್ಯಂಡ್ ಯಾರೇ ಈ ಕೆಲಸನ ಮಾಡಬೇಕು ಅಂದ್ರೂ ಇವ್ರ ಎಕ್ಸಾಂಪಲ್ ತಗೊಂಡು ಭಯ ಪಡಬೇಕು. ಬಾಂದಾ ಫೈಲ್ಸ್ ನಮ್ಮಲ್ಲಿ ಒಂದು ಕ್ವೆಶ್ಚನ್ನ ರೇಸ್ ಮಾಡಿಸತ್ತೆ. ಕ್ರೈಮ್ಸ್ ಇಷ್ಟು ವರ್ಷ ಹೈಡ್ ಆಗಿದ್ದು ಹೇಗೆ? ಸೊಸೈಟಿ ಮೈನರ್ಸ್ನ ಹೇಗೆ ಪ್ರೊಟೆಕ್ಟ್ ಮಾಡಬೇಕು? ವಿಕ್ಟಿಮ್ಸ್ಗೆ ಜಸ್ಟಿಸ್ ಸಿಕ್ಕಿದ್ರೂ ಅವ್ರ ಟ್ರಾಮಾ ಹೇಗೆ ಹೀಲ್ ಆಗತ್ತೆ? ವಾಟ್ ಡು ಯು ಥಿಂಕ್? ಕಮೆಂಟಲ್ಲಿ ನನಗೆ ತಿಳಿಸ್ಕೊಡಿ. ಡಿಯರ್ ವೀವರ್ಸ್, ವರ್ಲ್ಡಲ್ಲಿ ನಡೆಯುವಂಥ ಮಿಸ್ಟೀರಿಯಸ್ ಕ್ರೈಮ್ ಟೇಲ್ಸ್ನ ನಿಮ್ಮ ಮುಂದೆ ಇಡೋ ನಮ್ಮ ಪ್ರಯತ್ನ ನಿಮ್ಗಿಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ನ ಪ್ರೆಸ್ ಮಾಡ್ಕೊಳ್ಳಿ. ಯಾವುದೇ ಲೇಟೆಸ್ಟ್ ವಿಡಿಯೋನ ನೀವು ಮಿಸ್ ಮಾಡ್ಕೊಳ್ಳೋದಿಲ್ಲ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.